ಊಟ ಮಾಡೋಣ್ರಿ. ಮಾಡೋಣ. ಅಡಿಗೆ ಏನ್ ಮಾಡ್ಲಿ? ಇವತ್ತೇನು ಅಡಿಗೆ ಮಾಡೋದೇನು ಬೇಡ. ಇವತ್ತು ಆರಾಮ್ ರೆಸ್ಟ್ ಮಾಡು. ನಾ ಹೊರಗೆ ಹೋಗಿ ಊಟ ತಗೊಂಡ್ ಬರ್ತೀನಿ. ಆಮೇಲೆ ಊಟ ಮಾಡಿ ಓಕೆ? ಸರಿ ಆಯ್ತು. ಓಕೆ. ಬಂದ್ರಿ? ಟೈಮ್ ಆಯ್ತು. ಸಿರಿ ಸಿರಿ ಹೇಳ, ಬೆಳಗ್ಗೆ ಐತೆ ಹೇಳ. ಓಯ್ ತಗೋ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ತಗೋ ಚಾ ಕುಡಿ. ಎಷ್ಟೊತ್ತು ಮಲ್ಕೊಂಡಿ? ಓಕೆ ತಗೋ ಚಾ ಕುಡಿ. ಚಾ ಕುಡಿದ ಮನೆ ಸಾಯಂಕಾಲ ನಮ್ಮ ಮನೆಗೆ ಬರೋಟ್ಗೆ ಎಲ್ಲ ಕೆಲಸ ಮುಗಿಸಿಡು. ಥ್ಯಾಂಕ್ ಯು. ನಾನು ಸಾಯಂಕಾಲ ಬರ್ತೇನೆ ಕೆಲ್ಸಕ್ಕೆ ಹೋಗಿ. ಏನ ಎಲ್ಲ ಕೆಲಸ ಮುಗಿಸಿರ್ಬೇಕು ಬರೋಟ್ಟಿಗೆ. ಅಲ್ಲಿ ನಾಷ್ಟ ಮಾಡು, ಅಡುಗೆ ಮಾಡು, ಮತ್ತು ಸಾಯಂಕಾಲ ಚಾ ಮಾಡಿ ನಾಷ್ಟ ಮಾಡಿ ಇಡು. ಓಕೆ ಬರ್ತೀನಿ ನಾನು. ಓಕೆ ಬಾಯ್ ಬಾಯ್ ಬಾಯ್. ಬಂದ್ರಿ? ಕೆಲಸ ಎಲ್ಲ ಮಾಡಿದಿ? ಇಲ್ಲ, ಏನು ಮಾಡಿಲ್ಲ ನಾನು. ಅಕ್ಕ ಏನ್ ಮಾಡಕ್ ಬರಲ್ಲ ನಾನು ಕೆಲಸ. ಕೆಲಸ ಮಾಡಕ್ ಬರಲ್ಲ ಅಂದ್ರೆ? ಹೌದು, ಏನು ಮಾಡಕ್ ಬರಲ್ಲ ನಾನು. ಏನು ಮಾಡಿಲ್ಲ ನಾನು. ಏನು ಮಾಡಿಲ್ಲ. ಮತ್ತ ಅಲ್ಲಿ ಇದೇನು ಕಸ ಹಂಗೆ ಬಿದ್ದಿಲ್ಲ? ಕಸ ಗಿಸ ಏನು ಹೊಡೆದಿಲ್ಲ? ಕೆಲಸ ಗಿಲ್ಸ ಏನು ಮಾಡಿಲ್ಲ ನೀನು? ಏನು ಮಾಡಕ್ ಬರೋದಿಲ್ಲ ನಂಗ. ನಮ್ಮ ಮನ್ಯಾಗ ಏನು ಹಚ್ಚಿಲ್ಲ ನನಗ, ಅದಕ್ಕೆ ನಂಗೆ ಏನ್ ಮಾಡಕ್ ಬರಂಗಿಲ್ಲ. ಮತ್ತ ಏನು ಮಾಡಕ್ ಬರಲ್ಲ ಅಂದ್ರೆ ಮದ್ವೆ ಅದಕ್ಕಾಗಿದ್ ನೀನು? ನೀ ಕೆಲಸ ಮದ್ವಿ ಮಾಡ್ಕೊಂಡ್ ಬಂದಿದ್, ನೀ ಕೆಲಸ ಮಾಡಕ್ ಏನ್ ನಾನು? ಮತ್ತ ಕೆಲಸ ಮಾಡ್ಲಾರ ಮದ್ಕೆ ಆಗುದಿಲ್ಲ ನನಗ. ನೀ ಎದಕ್ ಮಾಡ್ಕೊಂಡ್ ಬಂದಿ ನಂಗ ಕೆಲಸ ಮಾಡ್ಸಕ? ನೋಡಿ ಕೆಲಸ ಮಾಡ್ಬೇಕಿಲ್ಲ. ಏನು ಹಿಂಗ್ ಮಾಡಿದ್ರು ನಡೆಯಂಗಿಲ್ಲ. ನಮ್ಗ ಆಗಂಗಿಲ್ಲ. ಮಾಡ್ಬೇಕು ನೋಡಿ ದಿನ. ಆಗುದಿಲ್ಲ, ಆಗುದಿಲ್ಲ ನನಗ. ಆಗಂಗಿಲ್ಲ ನೋಡು. ನನಗೂ ಆಗಂಗಿಲ್ಲ ಮಾಡಕ್. ಸರಿ ಹಾ, ಅಡಿಗೆನ್ ಮಾಡಿ? ಅಡಿಗೆ ಏನ್ ಮಾಡಿಲ್ಲ ನಾನು. ಯಾಕ? ಮತ್ತ ಊಟ ಏನ್ ಮಾಡೋದು? ಯಾಕಂದ್ರ ನಂಗೆ ಅಡಿಗೆ ಮಾಡಕ್ ಬರಲ್ಲ, ಅದಕ್ಕ ಏನು ಮಾಡಿಲ್ಲ. ಮತ್ತ ಊಟ ಏನ್ ಮಾಡೋದು? ಊಟ ಹೊರಗಿಂದ ತಗೊಂಬಲ್ಲ. ಹೊರಗಿಂದ? ಹೌದು. ಮತ್ ನೀ ಮಾಡೋದಲ್ಲೇನ? ನಂಗ್ ಮಾಡಕ್ ಬರೋದಿಲ್ಲಪ್ಪ. ಮತ್ತ ದಿನ ಹೊರಗಿಂದ ತಿಂದ್ರ ಮನ್ಯಾಂದ ಯಾರು ಮಾಡೋರ? ದಿನ ಹೊರಗಿಂದ ತಂದ್ರ ನಾ ಏನ್ ಮಾಡ್ಲಿ? ಯಾಕ ಮಣ್ಣ್ ತಗೊಂಬಂದಿರ್ಲಿಲ್ಲ ಏನು ಹೊರಗಿಂದ? ಮೊನ್ನೆ ಇದು ಯಾವಾಗೋ ಒಂದ್ ದಿನ ಇರ್ತೈತದ. ದಿನ ಹೊತ್ತೊಂಡ್ರ ಅದ ಮಾಡಿದ್ರ ಮನ್ಯಾಂದ ಹೆಂಗ ಖರ್ಚು ಹೆಂಗ ಎಲ್ಲ ನಡಿದ ಹೆಂಗ? ನನಗ್ ದಿನ ಹೊತ್ತೊಂಟ್ರ ಅಡಿಗೆ ಮಾಡೋದು ಆಗಲ್ಲಪ್ಪ. ಮತ್ ಹಿಂಗಂದ್ರ ಹೆಂಗ ಮುಂದ? ಹಂಗಂದ್ರ ನಾ ಏನ್ ಮಾಡ್ಲಿ? ನಂಗ್ ಮಾಡಕ್ ಬರಂಗಿಲ್ಲ. ನಾ ಯಾವಾಗೂ ಮಾಡಿಲ್ಲ. ನಮ್ಮ ಮನ್ಯಾಗ ಅಡಿಗೆ ಮಾಡೋದು ಏನು ಕಲ್ಸಿಲ್ಲ ನನಗ. ಅದಕ್ ನನಗೇನು ಬರಂಗಿಲ್ಲ. 2 ಸಲ ಹೇಳ್ಬೇಕು ನಿನಗ. ಚಲೋ ಕಲ್ಸ್ಯಾರ ತಗೋ ನಿಮ್ ಮನ್ಯಾಗ. ಅಡಿಗೆ ಮಾಡಕ್ ಬರಲ್ಲ, ಏನು ಮಾಡಕ್ ಬರಲ್ಲ. ನಿಮ್ ಮನ್ಯಾಗೂ ಚಲೋ ಕಲ್ಸ್ಯಾರ ಬಿಡು. ನಾ ಮಾಡ್ಲಿ ಅಡಿಗೆ? ಮತ್ತೇನು ನಿಮ್ ಮನ್ಯಾಗೂ ಚಲೋ ಕಲ್ಸ್ಯಾರ ಬಿಡು. ನಿನಗೂ ಬಾಳ ಕಲ್ಸ್ಯಾರ ತಗೋರಪ್ಪ. ನಿನಗೂ ನಿಮ್ ಮನ್ಯಾಗೂ ಇದನ್ನ ಕಲ್ಸಿದಾರ ಏನ್ ನಿನಗ? ಎದ್ರ ಮಾತಾಡ್ಬೇಡ ಸರಿ. ಎದ್ರ ಏನ್ ಮಾತಾಡ್ಬಾರ್ದು? ನಿಂಗ್ ನೀ ಮಾತಾಡೋದೆಲ್ಲ ಹೋಗುತ್ತೇನೆ ನಮಗ? ಅಡಿಗೆ ಮಾಡ್ಬೇಕಷ್ಟೇ. ನಾ ಮಾಡಂಗಿಲ್ಲ ಅಷ್ಟೇ. ನಿಮ್ ಮೊದಲ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಕಲಿ ನೀನ್ ಅಷ್ಟೇ.
ನನಗ್ ರೆಸ್ಪೆಕ್ಟ್ ಕೊಡೋದು ಗೊತ್ತಿಲ್ಲ, ಊರ್ ಮಂದಿಗೆ ಹೇಳ್ತಾನ ಮಂದಿಲ್ ಬಂದು. ಏನ್ ಮಾಡತಿ? ಏನ್ ಮಾಡ್ಲಿ, ಕಾಫಿ ಮತ್ ಬಿಸ್ಕೆಟ್ ತಿನ್ನತೀನಿ. ಕಾಫಿ ಬಿಸ್ಕೆಟ್? ಹೌದು. ಒಂದ್ ನನಗ ನಿನಗೆ ಯಾರು ಮಾಡ್ಯಾರ? ನನಗಷ್ಟೇ ಮಾಡ್ಕೊಂಡೀನಿ ನಾನು. ನಿಂದಷ್ಟ ನೋಡ್ಕೊಳಕ್ ಎಂದಂಗಾತು. ನಮ್ ಬಗ್ಗೆ ಏನ್ ಚಿಂತಿಲ್ಲ ನಿನಗ? ಇಲ್ಲ, ಬೇಕಾದ್ರೆ ಮಾಡ್ಕೊಂಡ್ ತಿನ್ರಿಲ್ಲ ಅಂದ್ರೆ ನಾ ಮಾಡ್ಕೋಬೇಕು, ನೀ ಮಾಡ್ಕೋತಿ? ಹೌದು. ನಿಂದ ಯಾತ್ರ ಮನ್ಸ್ಲಿ ಮತ್ತೆ ಎದಕ್ ಲವ್ ಮ್ಯಾರೇಜ್ ಆಗ್ಬೇಕು ನೀನು? ನನ್ನ ಮಾಡಕ್ ಆಗೋದಿಲ್ಲಪ್ಪ ಸ್ವಚ್ಛ, ನನಗ ಯಾರ ಮಾಡ್ಕೊಟ್ರೆ ಸಾಕಾಗಿರುತ್ತೆ. ಇದನ್ನ ಕಲ್ಸ್ಯಾರ ನಿಮ್ ಮನ್ಯಾಗ? ನೀ ಹೊಳ ನಮ್ಮೆಲ್ಲ ಸುದ್ದಿ ಬರ್ಬೇಡ, ಹೇಳತ್ತೀನಿ ಮತ್ ನಿನಗ. ಏನ್ ಮಾಡ್ಕೊಳಕಿದಿ ಹೇಳಿ? ನೀ ಏನ್ ಮಾಡ್ಕೊಳ ಮದಿ ಹೇಳು. ನೀ ಏನ್ ಮಾಡ್ಕೊಳ ಮದಿ? ನಾ ಏನಾರ ಮಾಡ್ಕೋತೀನಿ. ನೀನು ನೋಡು ಹೊಳಮಳ ಬಾಳ್ ನಮ್ಮನ್ನ ಸುದ್ದಿ ಬರಾಕತ್ತೀನಿ, ನೀನು ಹೇಳತ್ತೀನಿ ಸರಿ ಇರಲ್ಲ ಅಷ್ಟೇ. ನೋಡು, ಹೊಂದಾಣಿಕೆಯಿಂದ ಜೀವನ ಮಾಡೋದು ಕಲಿ. ಎಲ್ಲಾರ ನೀ ಈ ಕಡ್ರೆ ಆ ಕಡ್ರೆ ಮಾತಾಡಿದ್ರೆ ನಡೆಯಂಗಿಲ್ಲ. ಇಲ್ಲೆಲ್ಲಾ ಕಲಿಬೇಕು, ಎಲ್ಲಾ ಮಾಡ್ಬೇಕು ದಿನ. ನೀನು ಎಲ್ಲಾರ ನಿಮ್ ತವ್ರ ಮನೆ ಮಾಡ್ದಂಗ ಇಲ್ಲಿ ಮಾಡಿದ್ರೆ ನಡೆಯಂಗಿಲ್ಲ. ಲವ್ ಮ್ಯಾರೇಜ್ ಆಗಿ ನಾನು ತಿಳ್ಕಿಸಿದ್ ಏನ್ ಬಾರಿ ನಡೆಸಿದೆಲ್ಲ. ಹೇಳತ್ತೀನಿ ನೀನು ಹೊಳಮಳ ತವ್ರ ಮನೆ ಸುದ್ದಿ ಏನ್ ತೆಗಿಯಕ್ ಹೋಗ್ಬೇಡ, ಅದ್ರ ನಾನು ಮಾಡಕಂಗಿಲ್ಲ. ನೀನ್ ಹಿಂಗ್ ಕಲ್ಸಿದಾರೋ ನಾ ಮಾತಾಡತೀನಿ. ನೀ ನೆಟ್ಟಗೆ ಇದ್ದಿದ್ದ ನಾ ಯಾಕೆ ಮಾತಾಡ್ತಿದ್ದೆ? ಹಿಂಗ್ ಕಲ್ಸ್ಯಾರ, ಅದಕ್ಕೆ ನೀ ಹಿಂಗ್ ನೀ ಸರಿ ಇರೋ. ನಾನು ಸರಿನೇ ಇದ್ದೀನಿ, ನನ್ ಬಗ್ಗೆ ನೀ ಆರ್ಗ್ಯೂ ಮಾಡೋ ಅವಶ್ಯಕತೆ ಇಲ್ಲ ನನಗ. ಹಿಂಗ ಮಾಡ್ಕೋತ ಹೋದ್ರ ಮುಂದ್ ಜೀವನ ಬಾಳ ಕೆಟ್ಟಾಗ್ತೈತೆ. ಜೀವನ ಆದ್ರೂ ಆಗ್ಲಿ, ನಾ ಏನ್ ಮಾಡಕ್ ಆಗಲ್ಲ ನನಗ. ನಿನ್ ಜೀವನ ಅಲ್ಲೇ ನಾ ಇರೋಂಗ ಇರಕ್ ಅಷ್ಟೇ. ನಿನ್ ಜೀವನ ಅಲ್ಲೇನಿದು? ನಾ ಫ್ರೀಡಮ್ ಆಗಿರ್ಬೇಕಷ್ಟೇ. ಫ್ರೀಡಮ್ ಆಗ್ಯದೇನೆ ಅಂತ ಹೇಳಿ ಸ್ವಾತಂತ್ರ್ಯ ಬೇಕಷ್ಟೇ. ನೀನೇ ನೋಡ್ಕೊಂಡ್ರೆ ಹೆಂಗ? ಇನ್ನೊಬ್ಬರ ಬಗ್ಗೆ ಚಿಂತೆನ ಮಾಡ್ಬೇಕಿಲ್ಲಿ. ಏನ್ ಮಾಡತಿ? ಮೊಬೈಲ್ ನೋಡತ್ತೇನೆ. ಅಲ್ಲ, ಮಾಡಕ್ ಕೆಲಸ ಏನಿಲ್ಲ ಮನ್ಯಾಗ? ರಗಡ್ ಕೆಲಸ ಬಿದ್ದಾವ, ಇಲ್ಲಿ ಬರೀ ಮೊಬೈಲ್ ನೋಡ್ಕೊಂತ ಕುಂತ್ರೆ ಹೆಂಗ? ನೀನು ಒಂದ್ಸಲ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ನನ್ ಕೆಲಸ ಏನೋ ಮಾಡಕ್ ಆಗಲ್ಲ ಅಂತ ಹೇಳಿನಿ ನಿನಗ. ಅಲ್ಲ, ಆಗಂಗಿಲ್ಲ. ಪದೇ ಪದೇ ಅದನ್ನೇ ಕೇಳೋ ಅವಶ್ಯಕತೆ ಇಲ್ಲ. ಆಗಂಗಿಲ್ಲ ಅಂದ್ರೆ ಹೆಂಗ್ಲಿ? ಮತ್ತೆ ಯಾರು ಮಾಡೋರು? ಅಷ್ಟೇ. ಮತ್ತೆ ಆಗಂಗಿಲ್ಲ ಅಂದ್ರೆ ಇನ್ಯಾರು ಮಾಡೋರು? ನೀ ಮಾಡು, ಆದ್ರ ನನಗ್ ಮಾತ್ರ ಮಾಡಕ್ ಆಗಂಗಿಲ್ಲಪ್ಪ. 2 ಸಲ ಹೇಳ್ಬೇಕು ನೀನ್ ಮನ್ಯಾಗ. ನಂಗೇನು ಹೇಳಂಗಿಲ್ಲ, ನಂಗೆ ಆಗಂಗಿಲ್ಲ ಅಷ್ಟೇ. ಮಳ ಅದೇ ಮಾತು ಅದನ್ನೇ ಕೇಳಕ್ ಹೋಗ್ಬೇಡ ನೀನು. ಅಲ್ಲ, ನಿನ್ ಲವ್ ಮ್ಯಾರೇಜ್ ಆಗಿ ಇಷ್ಟೆಲ್ಲಾ ನಡೆಸಿದಿ. ನೀನು ಅರೇಂಜ್ ಮ್ಯಾರೇಜ್ ಆಗಿದ್ರೆ ಅಲ್ಲಿ ಮನೆ ಮಂದಿ ಮಕ್ಕಳು ಅಣ್ಣ ತಮ್ಮರ್ ಇದ್ರ ಏನ್ ಮಾಡ್ತಿದ್ ನೀನು? ಅಲ್ಲೇ ಹೆಂಗ್ ನಡೀತಿದ್ದಿ ನೀನು? ಅಲ್ಲೇ ನೀವ್ ಒಂದಿನ ಜೀವನ ಮಾಡ್ತಿರ್ಲಿಲ್ಲ ಏನು? ಅದನ್ನ ನನಗೇನು ಹೇಳ್ಬೇಡ. 4 ದಿನದಿಂದ ಓಡಿ ಬರ್ತಿದ್ ನಿಮ್ ಮನೆಗೆ. ಅಲ್ಲಿ ಲವ್ ಮ್ಯಾರೇಜ್ ಆಗಿ ಹನೆ ಬರ ಮಾತಾಡಕ್ ಹೋಗ್ಬೇಡ. ನೋಡು, ನೀ ಬಾಳ್ ಮಾತಾಡಕತಿ. ನೀನು ಅಷ್ಟೇ ಬಾಳ್ ಮಾತಾಡಕತಿ, ಹೇಳಕತ್ತಿ. ನಾ ಮಾತಾಡವನೇ, ನನ್ ಮನಿ ಐತಿದ. ನಿಮ್ ಮನಿ ಇದ್ರ ಕಟ್ಕೊಂಡ್ ಬಂದಿಲ್ಲ, ಅವ ತಿಳಿಲಿಲ್ಲ ನಿನಗೆ ನಮ್ದು ನಿಮ್ದು ನೀ ಮಾಡುವಾಗ ನಿನಗ್ ತಿಳಿಲಿಲ್ಲ? ನೀ ಕಟ್ಕೊಂಡ್ ಬರುವ ಹೇಳತೀನಿ ಪದೇ ಕಟ್ಕೊಂಡ್ ಬರುತ್ತಾನ ಸುಮ್ನೆ ಇದ್ದೇನೆ. ಅವಶ್ಯಕತೆ ಇಲ್ಲ ನನಗೆ ಎದ್ರ ಮಾತಾಡ್ತ? ನನಗ ಹೊಡಿತೀರಿ, ಇನ್ನೂ ತನ ನಾನು ಯಾರು ಹೊಡೆದಿಲ್ಲ. ಅದು ನೀ ನನ್ ಹೊಡೆದಿ, ನಾಚಿಕ್ ಬರಂಗಿಲ್ಲ ಏನ್ ಹೊಡೆದ? ಒಂದ್ ಕ್ಷಣ ನಾ ಇಲ್ಲಿ ಇರಂಗಿಲ್ಲ ಇನ್ಮೇಲಿಂದ. ಎಲ್ಲಿ ಹೋಗ್ತಿದ್ ನೀನು? ಇಲ್ಲೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಮನೆಯಾಗಿರ್ಬೇಕು ಇಲ್ಲೇ. ನೀನು ಏನೋ ಮಾಡಿದ್ರು ಇಲ್ಲೇ ಬೀಳ್ಬೇಕು ನೀನು. ಓಯ್, ಶಿರಿ 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 ಯಾಕೇನಾಯ್ತು? ಯಾಕ್ರಿ, ಏನಾಯ್ತು? ಕನಸು ಬಿದ್ದಿತ್ತು. ಏನಂತ? ಅಲ್ಲ, ಎಲ್ಲಾರು ಕೆಲವೊಬ್ರು ಲವ್ ಮ್ಯಾರೇಜ್ ಆಗ್ತಾರ. ಇಷ್ಟಿಷ್ಟು ನನ್ಗೆ ಅದು ಬರಲ್ಲ ಇದು ಬರಲ್ಲ ಅಂತೇಳಿ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕಾಗಿ ಎಲ್ಲರೂ ಮನೆ ಒಳಗೆ ಲವ್ ಮ್ಯಾರೇಜ್ ಒಪ್ಪಂಗಿಲ್ಲ. ನೀನು ಹಂಗೆ ಮಾಡಿ ಅಂತೇಳಿ ನಾನು ಕನಸು ಬಿದ್ದಿತ್ತು. ನೋಡ್ರಿ, ಒಂದ್ ಮಾತು ಹೇಳ್ತೀನಿ. ಜೀವನದಾಗ ಎಲ್ಲಾರು ಮದ್ವೆ ಆಗ್ತಾರ. ಅದು ಲವ್ ಮ್ಯಾರೇಜ್ ಇರ್ಬೋದು, ಅರೇಂಜ್ ಮ್ಯಾರೇಜ್ ಇರ್ಬೋದು. ಯಾವ ಮದ್ವೆ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವ್ ಹೆಂಗ್ ಹೊಂದಾಣಿಕೆಯಿಂದ ಜೀವನ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಲವ್ ಮ್ಯಾರೇಜ್ ಆಗ್ಲಿ ಅಥವಾ ಅರೇಂಜ್ ಮ್ಯಾರೇಜ್ ಆಗ್ಲಿ, ಎರಡೂ ಮ್ಯಾರೇಜ್ ನಡಕ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ಹೊಂದಾಣಿಕೆಯಿಂದ ಯಾರೆಲ್ಲ ನಡ್ಕೊಂಡ್ ಹೋಗ್ತಾರಲ್ಲ, ಅವ್ರು ಯಾವತ್ತಿದ್ರು ಜೀವನದಾಗ ಸಾಧನೆ ಮಾಡ್ತಾರ, ಮತ್ತು ಅವ್ರು ಗೆಲ್ತಾರ, ಮತ್ತು ಮುಂದೆನೂ ಬರ್ತಾರ. ಅದಕ್ಕ ನೀವೇನ್ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾ ಏನ್ ಆತರ ಏನ್ ಮಾಡಲ್ಲ. ಏನ್ ಆತರ ಥಿಂಕಿಂಗ್ ಮಾಡಕ್ ಹೋಗ್ಬೇಡ್ರಿ. ಸುಮ್ನೆ ಏನೋ ಕೆಟ್ಟ ಕನಸು ಅಂತ ಮಾಡ್ಬೇಡ್ರಿ.
ನೀನು ಆ ಥರ ಮಾಡಂಗಿಲ್ಲಲ್ಲ. ಇಲ್ಲ ಆ ತರ ನಾ ಯಾಕೆ ಮಾಡ್ಲಿ, ಆ ತರ ಮಾಡೋಂಗಿದ್ದಿದ್ರೆ ನಿಮ್ಗೆ ಮೊದಲೇ ನಾ ಎಲ್ಲ ಕಂಡೀಷನ್ ಹೇಳಿ ಬರ್ತಿದ್ದೆ, ನಂಗೆ ಏನು ಮಾಡಕ್ ಬರಂಗಿಲ್ಲ ಹಿಂಗಂತ ಹೇಳ್ತಿದ್ದಿಲ್ಲ ನಾನು. ಇದು ಏನು ಮಾಡಕ್ ಬರ್ಲಿಲ್ಲ ಅಂದ್ರೂ ನಡಿತೈತಿ, ಕಲ್ಕೋಬಹುದು. ಆದ್ರ ಬರಂಗಿಲ್ಲ ಅಂತೇಳಿ ಇಷ್ಟಿಷ್ಟು ಜಗಳ ಮಾಡ್ಕೊಂಡು ಹೊಡೆದಾಡ್ಕೊಂಡು ಮದುವೆ ಮುಡ್ಕೊಂಡು ಮಾಡಿದ್ರೆ ಅದಕ್ಕೆ ಜೀವನ ಅನ್ನಂಗಿಲ್ಲ. ಈ ಥರ ಮಾಡೋದಕ್ಕನ್ನ ಇತ್ತೀಚೆಗೆ ಸಮಾಜ ಒಳಗೆ ಲವ್ ಮ್ಯಾರೇಜ್ ಬೆಲೆನೇ ಇಲ್ಲ. ನೀನು ಆ ಥರ ಮಾಡಿದ್ರೆ ಲವ್ ಮ್ಯಾರೇಜ್ ಆಗಿದ್ದಕ್ಕೂ ಏನೂ ಬೆಲೆ ಇರಂಗಿಲ್ಲ. ಅದಕ್ಕಾಗಿ ನಾವು ಲವ್ ಮ್ಯಾರೇಜ್ ಆಗಿ ಅಂದಮೇಲೆ ನಮ್ಮ ಮನ್ಯಾಗ ಒಪ್ಪಿಲ್ಲ, ನಿಮ್ಮ ಮನ್ಯಾಗ ಒಪ್ಪಿಲ್ಲ, ಲವ್ ಮ್ಯಾರೇಜ್ ಆಗಿ ಬಂದೀವಿ, ಹೆಂಗಾರ ಜೀವನ ಮಾಡಿ ಮುಂದೆ ಬಂದು ಎಲ್ಲರ ಮುಂದೆ ತಲೆ ಎತ್ತಿ ಬೆಳೆದು ಜೀವನ ಮಾಡಿ ತೋರಿಸ್ಬೇಕು ನಾವು. ಆಯ್ತು, ಇದಕ್ಕೆ ನೀ ಸಾಥ್ ಕೊಡ್ಬೇಕು ನನ್ನ ಜೊತೆ. ಸರಿ. ಯಾವುದೇ ಕಾರಣಕ್ಕೂ ಜಗಳ ಮಾಡಬಾರ್ದು. ನಂಗೆ ಅದು ಬರಲ್ಲ ಇದು ಬರಲ್ಲ ಅದೇ ಬೇಕು ಇದೇ ಬೇಕು ಅಂತೇಳಿ ಜಗಳ ಮಾಡ್ಕೊಂಡು ಒಂದಿತ್ತು ಒಂದಿಲ್ಲ ಅಂದ್ರೂ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು. ಒಂದ್ ನಿಮಿಷ ಕುತ್ಕೋರಿ. ಮತ್ ನೀವೇನ್ ಕೆಟ್ಟ ಕನಸ್ ಕಂಡಿರಿ ಅದನ್ನೆಲ್ಲಾ ತಲೆಯಾಗಿಂದ ಹಾಕ್ರಿ. ಮತ್ತ ನಾ ನಿಮಗ್ ಮಾತ್ ಕೊಡ್ತೀನಿ, ನಾ ಯಾವತ್ತೂ ನಿಮ್ ಮನಸ್ಸಿಗೆ ಬೇಜಾರಾಗೋಂಗ್ ನಡ್ಕೊಳಂಗಿಲ್ಲ. ಆಮೇಲೆ ನಿಮ್ ತಂದೆ ತಾಯಿನ ಯಾವಾಗ್ಲೂ ಚಲೋತೆಗೆ ನೋಡ್ಕೋತೀನಿ. ನನಗೆ ಕೆಲಸ ಬರ್ಲಿಲ್ಲ ಅಂದ್ರೂ ನಾ ಕಲೆಕ್ಟ್ ಮಾಡ್ತೀನಿ. ಎಲ್ಲ ಲವ್ ಮ್ಯಾರೇಜ್ಗಳು ಮುರಿದು ಬೀಳ್ತಾವಂತಲ್ಲ, ಯಾವುದೇ ಮದುವೆ ಆಗಲಿ ಜೀವನದಾಗ ಹೊಂದಾಣಿಕೆ ಪ್ರೀತಿ ಅನ್ನೋದು ಭಾಳ ಮುಖ್ಯ ಆಗ್ತೈತಿ. ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ಜೀವನದಾಗ ಪ್ರೀತಿ ಅನ್ನೋದು ಹೊಂದಾಣಿಕೆ ಅನ್ನೋದು ಬೇಕು. ಇಲ್ಲಾಂದ್ರೆ ಯಾವ ಮದುವೆ ಆದ್ರೂ ಮುರಿದು ಬೀಳ್ತಾವೆ. ಆದಷ್ಟು ಜೀವನದಾಗ ಹೊಂದಾಣಿಕೆ ಪ್ರೀತಿ ಅನ್ನೋದು ಇಟ್ಕೋರಿ, ಜೀವನ ಸ್ವರ್ಗ ಸುಖ ಆಗಿರ್ತದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದ.